ನಾವು ಮಂಗಳನವರೆಗಿನ ರಸ್ತೆಯನ್ನು ಕ್ರಮಿಸಿದ್ದೇವೆ. ನಮ್ಮ ಹಳಿಗಳ ಮೇಲೆ ಬುಲೆಟ್ ಟ್ರೈನ್ ಓಡಲು ತಯಾರಾಗಿದೆ ಹಾಗೂ ಕಾಶಿ ಕ್ಯೂತೋನ ದರ್ಜೆಯ ಸ್ಮಾರ್ಟ್ ಸಿಟಿ ಆಗಲು ತಯಾರಾಗಿದೆ. ಆದರೆ ತಮ್ಮ ಪ್ರಾಣದೊಂದಿಗೆ ಆಡುವ ಈ ಜನರ ಮೇಲೆ ಯಾರಾದರೂ ಗಮನ ಹರಿಸಿದ್ದೀರಾ? ಯಾರಾದರೂ ಇದನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡಿದ್ದೀರಾ? ಟ್ರ್ಯಾಕ್ಟರ್ ಸರಿಯಾಗಿ ನಡೆಯದಿದ್ದಲ್ಲಿ, ಟ್ರ್ಯಾಕ್ಟರ್ ಮೇಲೆದ್ದಲ್ಲಿ, ಅಥವಾ ಟ್ರಾಲಿ ಪಲ್ಟಿಯಾಗುವುದರಿಂದ ಆಗುವ ನಷ್ಟದ ಬಗ್ಗೆ? ಅಪಾಯ ಇದೆ ಇದರಲ್ಲಿ. ಟ್ರಾಲಿ ಏನು ಉರುಳಿತು, ಇದರಿಂದ ಹಾನಿ ಅಂತೂ ಸಾಕಷ್ಟಾಯ್ತು. ಡ್ರೈವರ್ನ ದಿನಗೂಲಿ ಕೂಡ ಕೈ ಬಿಟ್ಟು ಹೋಯ್ತು. ಈ ಸ್ಟೇರಿಂಗ್ ಅಂತೂ ಕೆಲಸನೇ ಮಾಡಲ್ಲ ನಾವು ಮಾಲ್ ತಗೊಂಡ್ಬಂದಾಗ. ಮನೆಯವ್ರಿಗೆ ಏನ್ ಗೊತ್ತಾಗುತ್ತೆ ಹತ್ತಿರದಲ್ಲಿ ಏನಾಗ್ತಿದೆ ಅಂತ, ನಮ್ಮ ಹುಡುಗರು ಏನೇ ನಡೆಸ್ತಾ ಇದ್ದಾರೆ ಅದರಿಂದ ಏನಾಗುತ್ತೆ ಅಂತ. ನಮಗೆ ಅರ್ಥ ಆಗುತ್ತೆ ನಾವು ಅಲ್ಲಿಂದ ಸುರಕ್ಷಿತವಾಗಿ ಮರಳಿ ಬರ್ತೀವೋ ಇಲ್ವೋ ಅಂತ. ಈ ಟ್ರ್ಯಾಕ್ಟರು ಸ್ಪೀಡಲ್ಲಿ ನಾವು ಹೋಗ್ಬೇಕಾದ್ರೆ ಅದ್ರದ್ದು ಯಾವ್ದಾದ್ರು ಪಾರ್ಟು ಕಿತ್ತೋಗ್ಬೋದು. ಸ್ಟೇರಿಂಗ್ ಕೂಡ ಕೈ ಜಾರುತ್ತದೆ. ಒಂದ್ ವೇಳೆ ವೇಗದಲ್ಲಿ ಲೋಡನ್ ಒಯ್ತಿರ್ಬೇಕಾದ್ರೆ ಬೈ ಚಾನ್ಸ್ ಮಧ್ಯದಲ್ಲಿ ಝಟ್ಕಾ ಹೊಡೆದ್ರೆ ಡ್ರೈವರ್ಗೆ ಹಾನಿ ಆಗುತ್ತದೆ. ಉಪಾಯವಿಲ್ಲ, ಹೊಟ್ಟಿಗಾಗಿ ಮಾಡಲೇಬೇಕಾಗುತ್ತದೆ. ಈ ಸ್ಲಿಪ್ ಹೊಡೆದ ನಂತರ ಟೈರು ಬೇಗ ಸೌದೋಗುತ್ತೆ. ಇಂಜನ್ ಒಂದ್ಸಲ ಮೇಲೆದ ನಂತರ ಪಲ್ಟಿ ಹೊಡೆದು ಬಿತ್ತೆ ಮತ್ತೆ ಟೈರ್ ಎದ್ದೋಗ್ಬಿಡ್ತು. ಮೊದಲು ಆಗೋದು ಡ್ರೈವರ್ನಿಗೆ ಭಾಳ ಪೆಟ್ಟಾಗುತ್ತದೆ. ಎರಡನೇದು ಇಂಜನ್ ಕ್ಷತಿ ಆಗೋದು. ಮೂರನೇದಂದ್ರೆ ಚಕ್ಕಾದ ನಂತರ ಎಕ್ಸಲ್ ಕೂಡ ಮುರಿದು ಹೋಗೋದು. ಸಮಯ ಹಿಡಿಸುತ್ತೆ ಮತ್ತೆ ಎಣ್ಣೆನೂ ಜಾಸ್ತಿ ಖರ್ಚ ಆಗುತ್ತ್ರಿ. ಮತ್ತೇನ್ ಮಾಡಿದ್ರು ಹೊಟ್ಟಿಗೆ ಏನಾದ್ರು ತಿನ್ಬೇಕಲ್ರಿ, ಅದಕ್ಕೆ ನಾವ್ ಈ ಕೆಲಸ ಮಾಡ್ತೀವಿ. ಇಲ್ಲಿಂದ ಯಾಕಾಗತ್ತೆ, ಯಾರೆಲ್ಲ ಮಾಡ್ತೀರಿ ಈ ಕೆಲಸನ ಗಾಡಿ ತಗೊಂಡೋಗೋದನ್ನ? ಸಮಯ ವ್ಯರ್ಥವಾಗುವುದು, ಲಾಭದಲ್ಲಿ ಕೊರತೆ, ನಷ್ಟ, ಜೀವ ಹಾಗೂ ಹಣ ಎರಡರದ್ದು. ಎಕ್ಸೆಲ್ನ ಹುಕ್ ಮುರಿದು ಹೋಗಿತ್ತು. ಲೋಡ್ ಒಯ್ಯುವಾಗ ಚಡಾವ್ನಲ್ಲಿ ಹುಕ್ ಮುರಿದ್ರೆ ಟ್ರ್ಯಾಕ್ಟರ್ ಮುಂದ್ರಿಂದ ಏಳೋದ್ರಿಂದ ಅದು ತಿರುಗಿ ಬೀಳುತ್ತೆ. ಏಟೇನ ಆಗ್ಲಿಲ್ಲ, ಉಳಿದುಕೊಂಡ. ಈ ಎಕ್ಸೆಲ್ ಮೇಲೆ ಕೆಳಗೆ ಹೋಗೋದ್ರಿಂದ ಟ್ರ್ಯಾಕ್ಟರು ಹೊರೆ ಆಗುತ್ತೆ ಮತ್ತೆ ಡ್ರೈವರ್ ಜೀವಕ್ಕೂ ರಿಸ್ಕ್ ಇರುತ್ತೆ. ಮತ್ತೆ ಮುಂದೆ ಯಾರು ಕೂರ್ಸ್ಕೊಂಡ್ರೆ ಅವರು ಟೈರ್ ಪಲ್ಟಿ ಆದಾಗ ಅವರು ಬೀಳ್ತಾರ್ರಿ. ಇಬ್ಬರನ್ನ ಕೂಡಿಸಿದೆವು ಮತ್ತೆ ಗಾಡಿ ಒತ್ತಾಯದಿಂದ ಓಡಿಸಿದೆವು. ಗಾಡಿ ಹೊರಳಿ ಬಿತ್ತು. ಹಿಂದೆ ತಿರುಗಿ ಬಿದ್ದಾಗ ಟ್ರಾಲಿಯಲ್ಲಿ ಡ್ರೈವರ್ ಸಿಕ್ಕಾಕೊಂಡ. ಇದ್ರ ಮೇಲೆ ಏನ್ ಕುಳಿತಿದ್ರು ದೂರಕ್ಕೆ ಹಾರಿ ಬಿದ್ರು. ದೂರ ಅವ್ರದ್ದು ಕೈಕಾಲು ಮುರಿದು ಹೋಯ್ತು. ಒಂದೇ ವರ್ಷದಲ್ಲಿ 3 ಜನ ತೀರ್ಕೊಂಡ್ರು ನಮ್ಮ ಕ್ಷೇತ್ರದಲ್ಲಿ. ಟ್ರ್ಯಾಕ್ಟರ್ ಮೇಲೇಳುತ್ತದೆ, ಪಲ್ಟಿಯಾಗುತ್ತದೆ ಹಾಗೂ ಯಾರೋ ತಮ್ಮ ಜೀವನವನ್ನು ಕಳೆದುಕೊಳ್ಳುತ್ತಾರೆ.